ಧ್ವನಿ ಎತ್ತಿರೋದು ದಲಿತರಿಗೋಸ್ಕರನ ಅಥವಾ ನಿಮ್ಮ ಕಮ್ಯುನಿಟಿಗೋಸ್ಕರ? ನನ್ನ ಮಾತುಗಳು ನೋವು ತರಿಸೋದು ಹೊಟ್ಟೆ ತುಂಬಿದವ್ರಿಗೆ. ನನ್ನ ಮಾತುಗಳು ನೋವು ತರಿಸೋದು ಬರೀ ದ್ವೇಷನೇ ತುಂಬಿಕೊಂಡಿರೋರಿಗೆ. ಲೆಟ್ಸ್ ಟೇಕ್ ಟುಡೇಸ್ ರೇಷಿಯೋ ದೆನ್ ಕಂಪೇರ್ ವಿತ್ ದಟ್ ಜಡ್ಜ್ಮೆಂಟ್. 18% ಪಾಪ್ಯುಲೇಷನ್ ಇದೆ ಮುಸಲ್ಮಾನರದು ಕರ್ನಾಟಕ ರಾಜ್ಯದಲ್ಲಿ. ಹಿಂದಿನ ಜನಗಣತಿಯ ಆಧಾರವಾಗಿ 18% ಇದೆ. ಈಗ ಹೊಸ ಜನಗಣತಿ ರಿಲೀಸ್ ಆದರೆ, ಸೆನ್ಸಸ್ ರಿಲೀಸ್ ಆದರೆ ಅದು 22 to 25% ಹೋಗುವಂಥ ಚಾನ್ಸಸ್ ಇದೆ. 18%ಗೆ ಎಷ್ಟು ಜನ MLAಗಳಿರಬೇಕು? ಆಯ್ತು, ನೀವು ಮನೆಗೆ 10 ಜನ ಮಕ್ಳು ಆಗ್ತಾ ಹೋದ್ರೆ ನೆಕ್ಸ್ಟ್ 25-30 ಆಗುತ್ತೆ, 30-35 ಆಗುತ್ತೆ. ಯಾಕೆ ನಿಮ್ಮ ಕಮ್ಯುನಿಟಿನೇ ರೆಪ್ರೆಸೆಂಟ್ ಮಾಡಬೇಕು? ಯಾಕೆ ದಲಿತರನ್ನ ರೆಪ್ರೆಸೆಂಟ್ ಮಾಡಬೇಕು? ವೈ ದಟ್ ಕಂಪ್ಯಾರಿಸನ್ ಬಿಟ್ವೀನ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್? ಡಿಫ್ರೆಂಟ್ ಮ್ಯಾನರ್. ಅದು ನನಗೊಂದು ಕ್ಯೂರಿಯಾಸಿಟಿ ಪಾಯಿಂಟ್ ಆಫ್ ವ್ಯೂ. ಏನು ಗುರು ಇದು? ದಲಿತರು ಅಂದರೆ ಅವರು ಹಿಂದೂಗಳಲ್ವಾ? ಹಿಂದೂಸ್ತಾನದಲ್ಲಿ ಹುಟ್ಟಿರೋರು ಎಲ್ಲರೂ ನೀವು ಹಿಂದೂಗಳಲ್ವಾ? ಯು ಆರ್ ನಾಟ್ ಎ ಹಿಂದೂ? ಜೈ ಹಿಂದ್ ಘೋಷಣೆ ಕೊಟ್ಟಿದ್ಯಾರು? ಹಿಂದೂ ಸಿತ ಹಮಾರ ಹಮಾರ ಅಂತ ಬರೆದವ್ರು ಯಾರು? ಇಕ್ಬಾಲ್ ಅವರು. I call myself as a Hind. I'm proud to call. ನಾನೆಲ್ಲ ಭಾಷಣಗಳು ಮುಗಿದ್ಮೇಲೆ ನಾನು ಜೈ ಹಿಂದ್ ಅಂತ ಹೇಳ್ತೀನಿ. I'm proud. ಜೈ ಹಿಂದ್ ಅಂತ ಇಲ್ಲಿಂದ ಹೇಳ್ತೀರಾ? ನಿಮ್ಗೆ ಇಲ್ಲ. ನಿಮ್ಮ ಕಮ್ಯುನಿಟಿಗೋಸ್ಕರ ನೀವೇನೇನೋ ಮಾಡ್ತೀರಾ, ಹಿಂದೂಗಳಿಗೋಸ್ಕರ ಏನು ಮಾಡಿ? ಯಾವ ಹಿಂದೂಗಳಿಗೋಸ್ಕರ ಮಾಡಬೇಕು? ನೀವು ಹೋರಾಟ ಅಂತ ನಜ್ಮಾ ನಜೀರ್ ಚಿಕನ್ ಏರನ್ ಅಂತ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಬಟ್ ನನ್ನ ಕಮ್ಯುನಿಟಿ ಜಸ್ಟಿಸ್ ಸಚಾರ್ ವರದಿ ಹೇಳೋ ಪ್ರಕಾರ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ತೀರಾ ಹಿಂದುಳಿದಿದೆ. ಬೆಂಗಳೂರನ್ನ ರೆಪ್ರೆಸೆಂಟ್ ಮಾಡೋ ಒಬ್ರು MP ಹೇಳ್ತಾರೆ ಮುಸಲ್ಮಾನರು ಅಂದ್ರೆ ಪಂಚರ್ ಹಾಕೋರು ಅಂತ. ಸೊ ಬರೀ ಪಂಚರ್ ಹಾಕೊಂಡಿರಕ್ಕೆ ಈ ಕಮ್ಯುನಿಟಿನ ಬಿಟ್ಬಿಡೋದು ಎಷ್ಟು ಸರಿ? ನ್ಯಾಯನಾ? ದಲಿತರು ತುಳಿತಕೊಳ್ಪಟ್ಟವರು ಅಂತ ಅನ್ಬೇಡಿ, ಹಿಂದೂಗಳು ಅಂತ ನಿಮ್ದೇ ಲ್ಯಾಂಗ್ವೇಜ್ ಬರ್ತೀನಿ ನಾನು. ಹಿಂದೂಗಳು ಸಾವಿರಾರು ಜನ ಮೆಜೆಸ್ಟಿಕ್ ಅಲ್ಲಿ ಭಿಕ್ಷೆ ಬೇಡ್ಕೊಂಡು ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇದ್ದಂಥ 5 ವರ್ಷ ಎಷ್ಟು ರಿಕ್ರೂಟ್ಮೆಂಟ್ ಗಳನ್ನ ಮಾಡಿದೆ? ನೀವು ಪ್ರಶ್ನೆ ಮಾಡಿದೀರಾ? ಎಷ್ಟು ಜನ ನಿಮ್ಮ ಮನೆಗಳಲ್ಲೇ ನಿರುದ್ಯೋಗಿಗಳಿದ್ದಾರೆ? ಪ್ರಶ್ನೆ ಮಾಡಿದೀರಾ? UGC ಮುಗಿಸ್ಕೊಂಡು ಅಂದ್ರೆ UG ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಮನೇಲೇ ಕೂತಿರೋರು ಎಷ್ಟು ಸಾವಿರ ಜನ ಇದ್ದಾರೆ, ಎಷ್ಟು ಲಕ್ಷಾಂತರ ಜನ ಇದ್ದಾರೆ. ಹಿಂದೂ ಹೋರಾಟಗಾರರು ನೀವು ಇದಕ್ಕೋಸ್ಕರ ಕೆಲಸ ಮಾಡಿ. ದೊಡ್ಡ ಸ್ಕ್ಯಾಮ್ಗಳೇ ನಡೀತಾ ಇದೆ. ಎಲ್ಲಿ ದೊಡ್ಡ ಸ್ಕ್ಯಾಮ್ಗಳು? 40% ಸ್ಕ್ಯಾಮ್ ಮಾಡಿದ್ರಲ್ಲ. 40% ನೀವು 50% ಬಂದ್ಬಿಟ್ರಲ್ಲ. ಸ್ಕ್ಯಾಮ್. ಸಿ, ನಿಮ್ಮ ಮಾತಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ನೀವೊಬ್ರು ನಿಮ್ಮದೇ BJP ಅಂತೀರಿ, ನಿಮ್ಮದೇ ಹಿಂದುತ್ವ. ನಮ್ಮ ಹಿಂದುತ್ವ ಅಂತ ನೀವು ಯಾಕೆ ಹೇಳ್ಕೊಳಲ್ಲ? ನಮ್ಮದೇ ಪ್ರಧಾನಮಂತ್ರಿ ಅಂತ ನೀವು ಯಾಕೆ ಹೇಳ್ಕೊಳಲ್ಲ? ಆ ಬೇಟಿ ಬೇಡಾವ್ ಬೇಟಿ ಬಚಾವ್ ಸ್ಕೀಮಲ್ಲಿ ಎಷ್ಟು ನೀಟಾಗಿ ಆ ಸ್ಕ್ಯಾಮನ್ನ ಉಲ್ಟಾ ಹೊಡೆದ್ರು ಅಂತ ಅಂದರೆ, ಎಲ್ಲ ಡಿಗ್ರಿ ಕಾಲೇಜುಗಳ ಅಡ್ಮಿಷನ್ ಫೀಸ್ಗಳನ್ನು UGCಯ ಪ್ರಕಾರ ಇನ್ಕ್ರೀಸ್ ಮಾಡಿದ್ರು. ಯಾವ ಜಾತಿ ಪ್ರಭಾವ, ಹಣದ ಪ್ರಭಾವ? ಇಬ್ಬಿಬ್ಬರು ಮಾಜಿ CMಗಳ ಮಕ್ಕಳನ್ನ, ಒಬ್ರು ಮಾಜಿ PM ಮಗನನ್ನ ಸೋಲಿಗೆ ಕಾರಣ ಯಾವುದು ಅಂತ ಅಂದ್ರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಎಲ್ಲರ ಮನೆಗಳಿಗೆ ತಲುಪಿದಾವೆ. ಮುಸ್ಲಿಮ್ಸು ಕಾಂಗ್ರೆಸ್ಗೆನಾ ಅಥವಾ ಕಾಂಗ್ರೆಸ್ಗೆ ಮುಸ್ಲಿಮ್ಸೇ ಬ್ಯಾಕ್ ಬೋನಾ? ಒನ್ ಲ್ಯಾಂಗ್ವೇಜ್ ಒನ್ ನೇಷನ್, ಒಂದು ಭಾಷೆ ಒಂದು ದೇಶ ಅನ್ನುವಂಥ ಥಿಯರಿಯನ್ನ ಪ್ರತಿಪಾದಿಸುವಂಥ BJP ಅನ್ನುವಂಥ ಪಕ್ಷದ ಜೊತೆಗೆ ಸಖ್ಯ ಮಾಡಿದಾಗಲೇ ಇವರ ಕನ್ನಡ ಪರವಾದಂಥ ಸಿದ್ಧಾಂತ ಮುಗೀತು. ಕ್ಯಾಸ್ಟ್ಲೆಸ್ಇಸಮ್ ಆಗಬೇಕು ಅಂದ್ರೆ ತಮಿಳುನಾಡಲ್ಲಿ ಪೆರಿಯಾರ್ ಹುಟ್ಟಿದಂಗೆ ಕರ್ನಾಟಕಕ್ಕೊಬ್ರು ಪೆರಿಯಾರ್ ಹುಟ್ಟಿ ಬರಬೇಕು. ನಿಮ್ಮ ಪಕ್ಷದಲ್ಲಿ ಜಾತ್ಯತೀತತೆ ಇದೆಯಾ, ಉಳ್ಕೊಂಡಿದ್ಯಾ? ನಿಮ್ಮನ್ನ ಕೇವಲ ಒಂದು ವಸ್ತುವಾಗಿ, ನಿಮ್ಮನ್ನ ಕೇವಲ ತಮ್ಮ ಪೊಲಿಟಿಕಲ್ ಪಾರ್ಟಿಯ ಬೆಳವಣಿಗೆಗಾಗಿ, ತಮ್ಮ ಸಂಘಟನೆಗಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಎಷ್ಟು ಮುಸಲ್ಮಾನರ ಪರವಾಗಿದ್ದಾರೆ, ಎಷ್ಟು ಲಿಂಚಿಂಗ್ಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅಂತ ನೋಡಿದ್ರೆ 0, ಶೂನ್ಯ. ಮುಸಲ್ಮಾನರ ಮೇಲೆ ಹಲ್ಲೆಗಳಾದಾಗ ಧ್ವನಿ ಎತ್ತಲಿಲ್ಲ. ಮುಸಲ್ಮಾನ ಹೆಣ್ಣು ಮಗಳೊಬ್ಬಳಿಗೆ ಗೋಧ್ರಾ ಹತ್ಯಾಕಾಂಡದಿಂದ ಅದೇ ಸಂದರ್ಭದಲ್ಲಿ CM ಆಗಿದ್ದಂಥ ಮಾನ್ಯ ಪ್ರಧಾನಮಂತ್ರಿಗಳು ಅವತ್ತು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಿದ್ರೆ ಇವತ್ತು ದೇಶ ಈ ಹಿಂದೂ ಮುಸಲ್ಮಾನರ ಗಲಾಟೆಗಳಿಗೆ ಇಡೀ ಪ್ರಪಂಚ ನಮಗೆ ಚೀತು ಅನ್ನುವಂಥ ಒಂದು ಸಿನಾರಿಯೋ ಬಿಲ್ಡ್ ಆಗ್ತಾನೆ ಇರಲಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದರು. ಸಿದ್ದರಾಮಯ್ಯ ನನಗೆ ಕೇಳಿಸಲಿಲ್ಲ, ಆಚೆ ಕಡೆ ಇನ್ನೊಂದ್ಸಲ ಬಂದು ಕೇಳಿಸ್ಕೊಂಡು ಹೋಗ್ತೀನಿ, ರೆಕಾರ್ಡಿಂಗ್ ನೋಡಿ ನಾನು ಮುಂದಿನ ಇದನ್ನ ಕೈಗೊಳ್ತೀನಿ ಅಂತ. ನೀವು ನಿಮ್ಮ ಪ್ರಧಾನಮಂತ್ರಿ ಅವ್ರ ಹತ್ರ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ, ಅಥವಾ BJP ಅವ್ರ ಹತ್ರ ಹೇಳಿಸ್ಬಿಡಿ, ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಕೊಡಿ ಅನ್ನುವಂಥ ಒಂದೇ ಒಂದು ಹೇಳಿಕೆ ಹೇಳಿಸ್ಬಿಡಿ. ಹಿಂದೂ ಪರ ಹೋರಾಟಗಾರರಾಗಿರ್ಬೋದು ತುಂಬ ಕೆಟ್ಟದಾಗಿ ಬರೀತಾರೆ ಕಾಮೆಂಟ್ಗಳು. ಆ್ಯಪಲ್ಲಿ ಬಿಲ್ಲಿ ಅಂತ ಅದೊಂದು ಆ್ಯಪಲ್ಲಿ ನನ್ನ ಫೋಟೋ ಹಾಕ್ಬಿಟ್ಟು ಸೇಲಿಗಿಟ್ಟಿದ್ರು, ಅಥವಾ ಗರ್ಲ್ಸ್ಗಳನ್ನ ಸೇಲ್ ಮಾಡುವಂಥ ಆ್ಯಪಲ್ಲಿ ಹಾಕ್ಬಿಟ್ಟು ಸೇಲಿಗಿಟ್ಟಿದ್ರು. ನನ್ನ ಫೇಸನ್ನು ಯಾವುದೋ ಒಂದು ಫೋಟೋಗೆ ಸೆಟ್ ಮಾಡಿ ನ್ಯೂಡ್ ಆಗಿರುವಂಥ ದೇಹನ ಅದರಲ್ಲಿ ತೋರಿಸಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಇದನ್ನು ದಾಟ್ಕೊಳ್ಳೋದಿದೆಯಲ್ಲ ಒಂದು ಟೈಮು,